ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ನೀವು ದಿ ಲರ್ನಿಂಗ್ ಕೈಂಡ್. ಈ ವಿಡಿಯೋನ ಪರ್ಪೆಚುವಲ್ ಪ್ಯೂಪಿಲ್ ತಂಡವು ನೀಡಿದೆ. ಕಲಿಕೆ ಮತ್ತು ಅಭಿವೃದ್ಧಿಯ ವಿಷಯಗಳಲ್ಲಿ ತಜ್ಞರು ಪ್ರಸ್ತುತ ಶಿಕ್ಷಣಕ್ಕೆ ಹೊಸ ದೃಷ್ಟಿಕೋನಗಳನ್ನು ತರಲು ಕೇಂದ್ರೀಕರಿಸಿದ್ದಾರೆ. ಸ್ವಾಗತ ಮಾಡೋಣ ನಮ್ಮ ಇವತ್ತಿನ ಗೆಸ್ಟ್ ಮಿಸ್ಟರ್ ಗುರುದತ್. ಇವರು ಮುಂಚೆ ಪ್ರೈಮರಿ ಶಾಲೆಯಲ್ಲಿ ಸೈನ್ಸ್ ಟೀಚರ್ ಆಗಿದ್ರು. ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಇರುವಾಗ ಏನೋ ಮನೋರಂಜನೆ ಇಲ್ಲದ ಸಮಯದಲ್ಲಿ ಇವರು ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಆ ಯೂಟ್ಯೂಬ್ ಚಾನೆಲ್ ನ ಹೆಸರು ಮಕ್ಕಳ ವಾಣಿ. ಈಗ ಇವರು ಬ್ಯಾಂಗ್ಳೂರ್ ಸೌತ್ 1 ಬ್ಲಾಕ್ ನ CRP ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ಜನರು ಯಾವಾಗ್ಲೂ ಗವರ್ಮೆಂಟ್ ಶಾಲೆ ಮತ್ತೆ ಪ್ರೈವೇಟ್ ಶಾಲೆಯನ್ನ ಕಂಪೇರ್ ಮಾಡ್ತಾರೆ. CRP ಆಗಿ ನಿಮ್ಮ ಅಭಿಪ್ರಾಯ ಏನು? CRP ಆಗಿ ಅಂತಲ್ಲ, ಒಬ್ಬ ವ್ಯಕ್ತಿಯಾಗೇನೆ ಈ ಕಂಪ್ಯಾರಿಸನ್ ನನಗೆ ಇಷ್ಟ ಇಲ್ಲ. ಯಾವುದನ್ನು ಕಂಪೇರ್ ಮಾಡಬಾರ್ದು. ನೀವು ಯಾವಾಗ ಕಂಪೇರ್ ಮಾಡಿದ್ರು ಒಂದ್ ಬೆಸ್ಟ್ ಒಂದ್ ವರ್ಸ್ಟ್ ಅಂತ ಬರ್ತದ್ರ. ಸೊ ಯು ಶುಡ್ ನಾಟ್ ಡೂ ದ ಕಂಪ್ಯಾರಿಸನ್. ಯಾಕೆಂದ್ರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಸರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ತುಂಬಾ ಒಳ್ಳೆ ಶರ್ಟ್ ಹಾಕೊಂಡಿರೋರು ತುಂಬಾ ಒಳ್ಳೆಯವರಲ್ಲ. ತುಂಬಾ ಕೆಟ್ಟದಾಗ ಬಟ್ಟೆ ಹಾಕೊಂಡಿದ್ದಾರೆ ಅಂದ್ರೆ ಅವ್ರು ಕೆಟ್ಟವರಲ್ಲ. ಒಳ್ಳೇದು ಕೆಟ್ಟದು ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಅಷ್ಟೇ. ಅದು ತುಂಬಾ ಸಬ್ಜೆಕ್ಟಿವ್. ನಿಮಗೆ ಒಳ್ಳೇದು ಅನ್ಸೋದು ನನಗೆ ಕೆಟ್ಟದ್ದು ಅನ್ಸ್ಬೋದು, ಅಥವಾ ಇನ್ನೊಬ್ರಿಗೆ ಕೆಟ್ಟದ್ದು ಅನ್ಸೋದು ಒಳ್ಳೇದು ಅನ್ಸ್ಬೋದು. ಈ ಕಂಪ್ಯಾರಿಸನ್ ಬಂದಾಗ ಇವೆಲ್ಲ ಯೋಚನೆಗಳು ಬರುತ್ತೆ. ಸೊ ನನಗೆ ಅನ್ಸೋದು ಏನಪ್ಪಾ ಅಂದ್ರೆ, ಅವ್ರವ್ರ ಜಾಗದಲ್ಲಿ ಅವ್ರವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋದಕ್ಕೆ. ಸರ್ಕಾರಿ ಶಾಲೆನಲ್ಲೂ ಅಷ್ಟೇ ಉತ್ತಮವಾದಂತ ಶಿಕ್ಷಕರಿದ್ದಾರೆ, ಮಕ್ಕಳು ಕೂಡ ಉತ್ತಮವಾಗಿ ಕಲಿತಾ ಇದ್ದಾರೆ. ನಮ್ಮಲ್ಲಿ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇರ್ಬೋದು, ಆದ್ರೆ ಖಾಸಗಿ ಶಾಲೆಗಳಲ್ಲಿ ಚಾಲೆಂಜಸ್ ಇಲ್ಲ ಅಂತಲ್ಲ, ಅಲ್ಲೂ ಚಾಲೆಂಜಸ್ ಇರುತ್ತೆ. ಆ ಚಾಲೆಂಜಸ್ ಬೇರೆ ತರ ಇರುತ್ತೆ. ಸೊ ಹಾಗಾಗಿ ಖಾಸಗಿ ಶಾಲೆನಲ್ಲಿ ಒಳ್ಳೆ ಶಿಕ್ಷಣ ಕೊಡ್ತಾರೆ ಅಥವಾ ಸರ್ಕಾರಿ ಶಾಲೆನಲ್ಲಿ ಒಳ್ಳೆ ಶಿಕ್ಷಣ ಕೊಡೋದಿಲ್ಲ ಅನ್ನೋದಿದೆಯಲ್ಲ, ಆ ಒಂದು ಮಿಥ್ಯೆ ತಪ್ಪ ನನ್ನ ಪ್ರಕಾರ. ಆತರ ಏನು ಅನ್ಕೊಳ್ಳೋಕೆ ಹೋಗ್ಬಾರ್ದು. ಎಲ್ರೂ ಕೂಡ ಮಕ್ಕಳಿಗೆ ಚೆನ್ನಾಗಿ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಅದೇ ನಿಜವಾದ ಸತ್ಯ. ಯಾವ ಟೀಚರು ನಾನು ಶಾಲೆಗೆ ಹೋಗ್ಬಿಟ್ಟು ಇವತ್ತು ಮಕ್ಳು ಚೆನ್ನಾಗಿ ಕಲ್ಸಲ್ಲ ಅಂತ ಅನ್ಕೊಂಡ್ ಶಾಲೆಗೆ ಹೋಗ್ತಾರೆ? ಯಾರು ಆತರ ಹೋಗಲ್ಲ. ಯಾರೇ ಶಾಲೆಗೆ ಹೋದ್ರು ಕೂಡ ನಾನು ಇವತ್ತು ಚೆನ್ನಾಗಿ ಕಲಿಸ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡೇ ಹೋಗೋದು. ಇಲ್ಲ ಯಾರು ಇವ್ರು ಹಾಳಾಗ್ಲಿ ಅಂತ ಮಾಡ್ತಾರೆ? ಯಾರು ಮಾಡಲ್ಲ. ಯಾರಿಗೂ ಆ ಯೋಚನೆ ಕೂಡ ಇರೋದಿಲ್ಲ. ಹಾಗಾಗಿ ಖಾಸಗಿ ಶಾಲೆಗಳಲ್ಲಿ ಚೆನ್ನಾಗಿದೆ, ಸರ್ಕಾರಿ ಶಾಲೆಗಳಲ್ಲಿ ಚೆನ್ನಾಗಿದೆ ಅಂತಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದೇ ವ್ಯವಸ್ಥೆ, ಅದೇ ಚಂದ. ಇನ್ನ ಎರಡನೇದು, ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಬರೀ ಕಂಪ್ಯಾರಿಸನ್ ಔಟ್ಲುಕ್ಕಿಗೆ ಆಗ್ಬಾರ್ದು. ಕಂಪ್ಯಾರಿಸನ್ ಆಕ್ಚುಲಿ ಕ್ವಾಲಿಟಿ ಮೇಲೂ ಆಗ್ಬೇಕು. ಬರೀ ಇನ್ಫ್ರಾಸ್ಟ್ರಕ್ಚರ್ ಇಂದ ಒಳ್ಳೆ ಶಾಲೆ ಅಲ್ಲ, ಅಥವಾ ಬರೀ ಕಲಿಯೋದ್ರಿಂದನೂ ಒಳ್ಳೆ ಶಾಲೆ ಅಲ್ಲ. ಅದ್ರಲ್ಲಿ ಎಲ್ಲ ಆಯಾಮಗಳಿದೆ ಒಂದು ಶಾಲೆ ಅಂದ್ರೆ. ಹಾಗಾಗಿ ಎಲ್ಲ ಆಯಾಮಗಳನ್ನ ನೋಡ್ಕೊಂಡು ಹೋಗ್ಬೇಕು. ಎಲ್ಲ ಆಯಾಮಗಳಲ್ಲಿ ನಾವು ಕಂಪ್ಯಾರಿಸನ್ ಮಾಡೋದಿಲ್ಲ. ನಮ್ಮ ಮೂಗಿನೇರು ಕಂಪ್ಯಾರಿಸನ್ ಮಾಡೋದು ಲೇಮ್ ಮ್ಯಾನ್ ತರ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಆತರ ಮಾಡಬಾರ್ದು. ಸೊ ಖಾಸಗಿ ಶಾಲೆಗಳು ತುಂಬಾ ಚೆನ್ನಾಗಿದೆ, ಅಥವಾ ಸರ್ಕಾರಿ ಶಾಲೆಗಳು ತುಂಬಾ ಚೆನ್ನಾಗಿದೆ, ಅಥವಾ ಸರ್ಕಾರಿ ಶಾಲೆಗಳು ಚೆನ್ನಾಗಿಲ್ಲ, ಅಥವಾ ಖಾಸಗಿ ಶಾಲೆಗಳು ಚೆನ್ನಾಗಿಲ್ಲ, ಇಲ್ವಾ ಕೆಲವು ಖಾಸಗಿ ಶಾಲೆಗಳು ತುಂಬಾ ಚೆನ್ನಾಗಿದೆ, ಕೆಲವು ಸರ್ಕಾರಿ ಶಾಲೆಗಳು ಚೆನ್ನಾಗಿದೆ ಅನ್ನೋದಿದೆಯಲ್ಲ, ಆತರ ಯೋಚನೆ ಮಾಡೋದೇ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲ ಶಾಲೆಗಳು ಚೆನ್ನಾಗಿದೆ, ಎಲ್ಲ ಶಾಲೆಗಳಲ್ಲೂ ಮಕ್ಕಳು ಚೆನ್ನಾಗಿ ಕಲಿಸುವಂತ ಪ್ರಯತ್ನ ನಡೀತಾ ಇದೆ. ಎಲ್ಲ ಶಾಲೆಗಳಲ್ಲೂ ಲೋಕಲೈಸ್ಡ್ ಆಗಿ ಡಿಫ್ರೆಂಟ್ ಚಾಲೆಂಜಸ್ ಇರುತ್ತೆ. ಸ್ಥಳೀಯವಾಗಿರ್ತಕ್ಕಂಥ ಸವಾಲುಗಳು ಅಂತ ಕರಿತೀವಿ ನಾವು. ಆ ಸ್ಥಳೀಯ ಸವಾಲುಗಳನ್ನ ಅವ್ರು ಫೇಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ತರ ಕಂಪ್ಯಾರಿಸನ್ ಮಾಡೋದ್ರಿಂದ ಒಳ್ಳೇದೇನು ಸಿಗೋದಿಲ್ಲ. ಇದು ಬರೀ ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಕಂಪ್ಯಾರಿಸನ್ ಅಂತ ಆಗತ್ತೆ. ಒಂದು ಯೋಚನೆ ಮಾಡಿ, ನೀವೇ ಮಕ್ಕಳೇ ತಾನೆ. ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಮಕ್ಕಳಲ್ವಾ? ಖಾಸಗಿ ಶಾಲೆಯಲ್ಲಿ ಓದಿದ್ರೆ ಮಕ್ಕಳಲ್ವಾ? ಇವರೆಲ್ಲ ನಮ್ಮ ದೇಶದ ಮಕ್ಕಳೇ, ಇವರೆಲ್ಲ ನಮ್ಮ ದೇಶದ ಆಸ್ತಿನೇ. ಅವ್ರು ಎಲ್ಲಿ ಓದಿದ್ರೇನು? ಅವ್ರು ನಮ್ಮ ಆಸ್ತಿಯಾಗಿ ಹೊರಗಡೆ ಬರ್ಬೇಕು. ಅದು ಸರ್ಕಾರಿ ವ್ಯವಸ್ಥೆಯಿಂದ ಬರ್ಲಿ ಅಥವಾ ಖಾಸಗಿ ವ್ಯವಸ್ಥೆಯಿಂದ ಬರ್ಲಿ, ಅವರು ಒಳ್ಳೆ ವ್ಯಕ್ತಿಗಳಾಗಿ, ಒಳ್ಳೆ ಸಂಪನ್ಮೂಲ ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿ ಆತ್ಮವಿಶ್ವಾಸದಿಂದ ಹೊರಗಡೆ ಬಂದ್ರೆ ದಟ್ ಈಸ್ ವಾಟ್ ಸಿಸ್ಟಮ್ ವಾಂಟ್ಸ್. ಸೊ ಹಾಗಾಗಿ ಕಂಪ್ಯಾರಿಸನ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದೆಲ್ಲ ಬರೀ ಸಬ್ಜೆಕ್ಟಿವ್ ಅಥವಾ ಸುಮ್ಮನೆ ಡಿಸ್ಕಷನ್ ಫೋರಮಿಗೋಸ್ಕರ ಅವಶ್ಯಕತೆ ಇದೆ ಹೊರತು, ಒಂದು ಮಗುವಾಗಿ ನೋಡಿದಾಗ, ಮಗುವಿನ ಬೆಳವಣಿಗೆ ಅಂತ ನೋಡಿದಾಗ, ಮಗುವಿನಲ್ಲಿ ಆತ್ಮವಿಶ್ವಾಸ, ಮಗುವಿನ ಪ್ರಗತಿ ಅಂತ ಗಮನಿಸಿದಾಗ, ಅಥವಾ ಎಲ್ರೂ ಮಕ್ಕಳು ಅಂತ ನೋಡಿದಾಗ ಈ ವ್ಯವಸ್ಥೆನಲ್ಲಿ ಅದು ಇದು ಅನ್ನೋದೆಲ್ಲ ಬರೋದೇ ಇಲ್ಲ. ನಮಗೆ ಮಕ್ಕಳೇ ಇಂಪಾರ್ಟೆಂಟ್. ಈಗ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಲ್ಲ, ಖಾಸಗಿ ಶಾಲೆಯಲ್ಲಿ ಓದೋ ಮಕ್ಕಳಲ್ಲ ಅಂತ ನಾವ್ ಹೇಳಕ್ ಆಗೋದೇ ಇಲ್ಲ. ಎಲ್ಲ ಮಕ್ಕಳು ಇಂಪಾರ್ಟೆಂಟ್, ಮಕ್ಕಳು ನಮಗೆ ಇಂಪಾರ್ಟೆಂಟ್. ಹಾಗಾಗಿ ಯಾವ ವ್ಯವಸ್ಥೆಯಲ್ಲಿ ಇದ್ರು ಅಷ್ಟೇ ಆ ಮಕ್ಕಳು ಚೆನ್ನಾಗಿದಾರ, ಚೆನ್ನಾಗಿ ಕಲಿತಾ ಇದಾರ, ಚೆನ್ನಾಗಿ ಕಲಿಯೋದಕ್ಕೆ ಏನ್ ವ್ಯವಸ್ಥೆ ಆಗ್ಬೇಕು ಅನ್ನೋದನ್ನ ನಾವು ಗಮನಿಸಿದ್ರೆ ಅಷ್ಟು ಸಾಕು ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಚೈಲ್ಡ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳು ಸಿಗುತ್ತೆ ಹೊರತು ಕಂಪ್ಯಾರಿಸನ್ ಇಂದ ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯ.
ಮತ್ತೆ ನಿಮ್ಮ ಅಭಿಪ್ರಾಯದಲ್ಲಿ ವಾಟ್ ಮೇಕ್ಸ್ ಅ ಗುಡ್ ಸ್ಕೂಲ್? ಒಂದ್ ಸ್ಕೂಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಒಂದ್ ಸ್ಕೂಲ್ ಅಂದ್ರೆ ಬರೀ ಇನ್ಫ್ರಾಸ್ಟ್ರಕ್ಚರಾ? ಒಂದ್ ಸ್ಕೂಲ್ ಅಂದ್ರೆ ಬರೀ ಮಕ್ಕಳ? ಒಂದ್ ಸ್ಕೂಲ್ ಅಂದ್ರೆ ಬರೀ ಟೀಚರ್ಸಾ? ಒಂದ್ ಸ್ಕೂಲ್ ಅಂದ್ರೆ ಬರೀ ಸಬ್ಜೆಕ್ಟ್ ಟೀಚ್ ಮಾಡೋದಾ? ಒಂದ್ ಸ್ಕೂಲ್ ಅಂದ್ರೆ ಬರೀ ಲೈಫ್ ಸ್ಕಿಲ್ಸ್ ಕಲ್ಸೋದಾ? ಅಥವಾ ಒಂದ್ ಸ್ಕೂಲ್ ಅಂದ್ರೆ ಬರೀ ಕಮ್ಯುನಿಟಿ ಪಾರ್ಟಿಸಿಪೇಷನ್? ಇಲ್ಲ ಒಂದ್ ಸ್ಕೂಲ್ ಅಂತಂದ್ರೆ ಇವೆಲ್ಲ ಸೇರ್ಕೊಂಡಿರುವಂತದ್ದ. ಹಾಗಾಗಿ ಒಂದು ಶಾಲೆ ಅಂತ ನೋಡಿದಾಗ, ಶಾಲೆ ಅಂದ್ರೆ ಏನು? ಇಟ್ ಈಸ್ ಮಿನಿಯೇಚರ್ ಸೊಸೈಟಿ. ಒಂದು ಮಗು ಸೊಸೈಟಿನಲ್ಲಿ ಹೆಂಗಿರ್ಬೇಕು ಅಂತ ನಮ್ ಮನೆಯಲ್ಲಿ ಕಲಿಯಕ್ಕಾಗಲ್ಲ. ಮನೆಯಲ್ಲಿ ಮನೆ ವಾತಾವರಣಕ್ಕೆ ಬೆಳೆದಿರುತ್ತೆ. ಸೊಸೈಟಿ ಹೆಂಗಿದೆ ಅಂತ ಅದಕ್ಕೆ ಮಗು ಗೊತ್ತಾಗೋದು ಯಾವಾಗ? ಫಸ್ಟ್ ಟೈಮ್ ಅದಕ್ಕೆ ಮಗು ಗೊತ್ತಾಗೋದು ಸೊಸೈಟಿ ಹೆಂಗಿದೆ ಅಂದಾಗ ಶಾಲೆಗೆ ಬಂದಾಗ. ಶಾಲೆ ಅನ್ನೋದು ಒಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಅಲ್ಲಿ ಎಲ್ಲಾ ಕ್ಯಾಸ್ಟ್ ಅವ್ರು ಇರ್ತಾರೆ, ಎಲ್ಲಾ ಕ್ರೀಡ್ ಅವ್ರು ಇರ್ತಾರೆ, ಎಲ್ಲಾ ತರದ ಲೆವೆಲ್ ಅವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅವ್ರ ಜೊತೆ ಬೆರಿಬೇಕು ಮಗು. ಆ ಮಗು ಅವ್ರ ಜೊತೆ ಬೆರ್ತು ಕಲಿಬೇಕು, ಅವ್ರ ಜೊತೆ ಸೇರ್ಕೋಬೇಕು. ಅವ್ರಿಗೆ ಗೊತ್ತಾಗ್ಬೇಕು ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ನಾನು ಯಾರ ಜೊತೆ ಇರಬೇಕು, ನನ್ನ ಸ್ಕಿಲ್ ಏನು, ಬೇರೆಯವ್ರ ಸ್ಕಿಲ್ ಏನು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅವ್ರ ಜೊತೆ ನಾನು ಹೇಗಿರ್ಬೋದು ಅಂತ. ಅಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಬಂದ್ರೆ ದೇಶದಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಹಾಗಾಗಿ ಸ್ಕೂಲ್ ಅನ್ನೋದು ಒಂದು ಸೊಸೈಟಿ ಅಷ್ಟೇ. ಅದು ಇಟ್ಸ್ ಎ ಪಾರ್ಟ್ ಆಫ್ ಎ ಸೊಸೈಟಿ. ಹೇಗೆ ಫ್ಯಾಮಿಲಿ ಇಸ್ ಆಲ್ಸೋ ಎ ವೆರಿ ಸ್ಮಾಲ್ ಪಾರ್ಟ್ ಆಫ್ ಎ ಸೊಸೈಟಿ, ಅದೇ ತರ ಸ್ಕೂಲ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಸೊಸೈಟಿ. ಅಲ್ಲಿಗೆ ಅವ್ರ ಮಕ್ಕಳುಗಳು ಬರ್ತಾರೆ, ಆ ಮಕ್ಕಳುಗಳ ಜೊತೆ ಬೆರೀತಾರೆ, ಅಲ್ಲಿಂದನೇ ಉತ್ತಮವಾಗಿರ್ತಕ್ಕಂತಹ ಬೆಳವಣಿಗೆ ಪ್ರಾರಂಭ ಆಗತ್ತೆ. ಹಾಗಾಗಿ ಸ್ಕೂಲ್ ಅಂತ ಬಂದ ತಕ್ಷಣ ಸೈನ್ಸ್ ಮ್ಯಾಥ್ಸ್ ಕಲ್ಸೋದು ಅಥವಾ ಸೋಷಿಯಲ್ ಲ್ಯಾಂಗ್ವೇಜ್ ಕಲ್ಸೋದು, ಇಂಗ್ಲಿಷ್ ಕಲ್ಸೋದು, ಇತ್ತೀಚೆಗಂತೂ ತೀರಾ ಆತರ ಆಗಿದೆ. ಆತರ ಅಲ್ಲ. ಸ್ಕೂಲ್ ಇಸ್ ನಾಟ್ ಓನ್ಲಿ ಫಾರ್ ಸ್ಟಡಿಂಗ್ ಅಕಾಡೆಮಿಕ್ ಸಬ್ಜೆಕ್ಟ್ ಬಟ್ ಆಲ್ಸೋ ಫಾರ್ ವ್ಯಾಲ್ಯೂಸ್. ಕೊಲಾಬರೇಷನ್ ಗೊತ್ತಾಗ್ಬೇಕು, ಕಮ್ಯುನಿಕೇಶನ್ ಗೊತ್ತಾಗ್ಬೇಕು, ಮಕ್ಳ ಜೊತೆ ಸೇರ್ಕೊಂಡು ಆಟ ಆಡ್ಬೇಕು. ಎಷ್ಟೋ ಜನ ಮಕ್ಳು ಆಟನೇ ಆಡೋಲ್ಲ ಇವತ್ತು, ಎಲ್ಲ ವಿಡಿಯೋ ಗೇಮ್ ಅಲ್ಲಿ ಇರ್ತಾರೆ. ಅವ್ರು ಬೆರೆಯೋದು ಯಾವಾಗ? ಮಕ್ಳ ಜೊತೆ ಇರೋದು ಯಾವಾಗ? ಇವತ್ತು ನಮಗೆ, ಟು ಬಿ ವೆರಿ ಹಾನೆಸ್ಟ್, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಇದ್ದಾರೆ, ಬಟ್ ನಿಮ್ ಎಮೋಷನ್ ಹಂಚ್ಕೊಳ್ಳೋಕೆ ಫ್ರೆಂಡ್ಸ್ ಎಲ್ಲಿದ್ದಾರೆ ಫಿಸಿಕಲಿ? ಅದು ಸ್ಕೂಲಲ್ಲಿ ಇದ್ದಾರೆ. ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾರೆ. ಅದು ನಮಗೆ ಬೇಕಾಗಿರೋದು. ಸೊ ಸ್ಕೂಲ್ ಅಂತ ಬಂದ ತಕ್ಷಣ ಬರೀ ಆಸ್ ಎ ಹಬ್ ಆಫ್ ನಾಲೆಡ್ಜ್ ಅಂತ ನೋಡೋದಲ್ಲ. ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಸೊಸೈಟಿ ವೇರ್ ದ ಚೈಲ್ಡ್ ಲರ್ನ್ಸ್ ಆಲ್ ದಿ ಆಸ್ಪೆಕ್ಟ್ಸ್. ಅದೇ ಎಜುಕೇಶನ್ ಅಂದ್ರೆ. ಎಜುಕೇಶನ್ ಅಂದ್ರೆ ಏನು ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ದಿ ಪರ್ಸನಾಲಿಟಿ ಆಫ್ ದಿ ಚೈಲ್ಡ್ ಅಂಡ್ ಬ್ರಿಂಗಿಂಗ್ ದಿ ಪರ್ಫೆಕ್ಷನ್ ಇನ್ ಇಟ್. ಅದನ್ನೇ ತಾನೇ ಹೇಳುದು, ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಪ್ರೆಸೆಂಟ್ ಇನ್ ಮ್ಯಾನ್. ಸೊ ಅದಕ್ಕೆ ಇನ್ನೂ ಒಂದು ಅರಿಸ್ಟಾಟಲ್ ಒಂದ್ ಕಡೆ ಹೇಳ್ತಾರೆ, ಇನ್ನೂ ಒಂದ್ ಕಡೆ ಅರಿಸ್ಟಾಟಲ್ ಹೇಳ್ತಾರೆ, ಚೈಲ್ಡ್ ಇಸ್ ದಿ ಫಾದರ್ ಆಫ್ ಮ್ಯಾನ್ ಅಂತ. ಯಾಕೆ ಚೈಲ್ಡ್ ಇಸ್ ದಿ ಫಾದರ್ ಆಫ್ ಮ್ಯಾನ್ ಅಂತಾರೆ? ಆ ಏಜ್ ಅಲ್ಲಿ, ಅದರಲ್ಲೂ ಎಸ್ಪೆಷಲಿ ಇನ್ ದ ಏಜ್ ಗ್ರೂಪ್ ಆಫ್ 3 to 8 ಮಗು ಏನ್ ಕಲಿಯುತ್ತೆ ಅದೇ ಮುಂದೆ ಅವನು ಅಡಲ್ಟ್ ಆಗಿ ಡೆವಲಪ್ ಆಗೋದು. ಸೊ ಅದು ಎಲ್ಲಿ ಕಲಿಯೋಕ್ ಸಾಧ್ಯ? ಶಾಲೆನಲ್ಲೇ ಕಲಿಯೋಕ್ ಸಾಧ್ಯ. ಹಾಗಾಗಿ ಶಾಲೆಯನ್ನ ಈ ಎಲ್ಲ ಆಸ್ಪೆಕ್ಟ್ ಗಳಲ್ಲಿ ನೋಡ್ಬೇಕೇ ಹೊರತು ಬರೀ ಒಂದು ನಾಲೆಡ್ಜ್ ಹಬ್ ಆಗಿ ನೋಡಿದ್ರೆ ಅದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ಸ್ಕೂಲ್ ಇಂದ ಎಲ್ಲಾ ರೀತಿ ಎಕ್ಸ್ಪೀರಿಯನ್ಸ್ ಸಿಗ್ಬೇಕು. ಟೊಟಾಲಿಟಿ ಆಫ್ ಆಲ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಲ್ಲಾ ರೀತಿ ಎಕ್ಸ್ಪೀರಿಯನ್ಸ್ ಮಗುಗ್ ಸಿಗ್ಬೇಕು. ಆಗ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಚೆ ಬರುತ್ತೆ. ಅಂಡ್ ದೆನ್ ಇಟ್ ಬಿಕಮ್ಸ್ ಎ ಗುಡ್ ನಾಲೆಡ್ಜ್ ಸಿಸ್ಟಮ್. ಇನ್ನೊಂದು, ಸ್ಕೂಲ್ ಅಂದ ತಕ್ಷಣ ಒಂದು ಅವೇರ್ನೆಸ್ ಪ್ಲೇಸ್ ಕೂಡ ಆಗ್ಬೋದು. ಒಂದು ಸಡನ್ ಆಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಏನೇ ಒಂದು ಅವೇರ್ನೆಸ್ ಅಥವಾ ಚೇಂಜಸ್, ಇಟ್ ಹ್ಯಾಪನ್ಸ್ ಥ್ರೂ ಎಜುಕೇಶನ್ ಅಂತ ನಾವು ಹೇಳ್ತೀವಿ. ಇಟ್ ಹ್ಯಾಪನ್ಸ್ ಥ್ರೂ ಎಜುಕೇಶನ್ ಟ್ರೂ, ದಟ್ ಚೇಂಜ್ ವಿಲ್ ಟೇಕ್ಸ್ ಪ್ಲೇಸ್ ಫ್ರಮ್ ಸ್ಕೂಲ್. ಇವತ್ತಿಂದ ನೀವು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಬೆಳೆಸ್ತಾ ಹೋದ್ರೆ ಯು ವಿಲ್ ಸಿ ದಟ್ ಆಫ್ಟರ್ 18 years. ಇವತ್ತು ನಾವೆಲ್ಲ ಏನ್ ನಮ್ಮ ಸುತ್ತಮುತ್ತ ಇದಾರಲ್ಲ ಅವರು ಪಾಸ್ಟ್ 18 years ಇಂದ ಬಂದಿರೋರು. ಸೊ ಹಾಗಾಗಿ ಇಟ್ ಈಸ್ ಎ ವೆರಿ ಸ್ಮಾಲ್ ಚೇಂಜ್ ದಟ್ ಯು ಕ್ಯಾನ್ ಅಬ್ಸರ್ವ್. ಸೊ ಎನಿ ಚೇಂಜ್ ಇಫ್ ಯು ವಾಂಟ್ ಟು ಬ್ರಿಂಗ್ ದಟ್ ಹ್ಯಾಸ್ ಟು ಬಿ ಫ್ರಮ್ ಸ್ಕೂಲ್. ಆ ಚೇಂಜ್ ಅಲ್ಲಿ ಆಗ್ಬೇಕು ಅಂದ್ರೆ ಅದಕ್ಕೆ ಆ ಸ್ಕೂಲು ಆ ಚೇಂಜಸ್ ನ ಒಪ್ಕೊಳ್ಳುವಂತ ರೀತಿ ಇರಬೇಕು. ಆ ತರ ಒಂದು ಸಿನಾರಿಯೋಸ್ ಬರಬೇಕು, ಆ ತರ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆಗ್ಬೇಕು. ಹಾಗಾಗಿ ಸ್ಕೂಲ್ನ ಬರೀ ಒಂದೇ ಒಂದು ನಾಲೆಡ್ಜ್ ಹಬ್ ಆಗಿ ನೋಡಕ್ ಹೋಗ್ಬಾರ್ದು, ತುಂಬಾ ಆಯಾಮಗಳಲ್ಲಿ ಅದನ್ನ ವಿಶ್ಲೇಷಣೆ ಮಾಡಬೇಕು. ಸ್ಕೂಲ್ ಅಂದ್ರೆ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಕ್ಕಂತಹ ಒಂದು ಪ್ರದೇಶ. ನನ್ನ ಪ್ರಕಾರ ಮಕ್ಕಳು ಸ್ನೇಹಿತರ ಜೊತೆಗೆ, ಶಿಕ್ಷಕರ ಜೊತೆಗೆ, ಸಮುದಾಯದ ಜೊತೆಗೆ ಒಡನಾಟೆಯನ್ನ ಮಾಡಿ ಅವರಲ್ಲಿರ್ತಕ್ಕಂಥ ಸವಾಲುಗಳನ್ನ ಎದುರಿಸ್ತಾ ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಅವರೇ ಬೆಳವಣಿಗೆಯನ್ನ ಅವರೇ ಕಲಿತಾ, ಅದಕ್ಕೆ ಹೇಳ್ತಾರೆ ತನ್ನ ಜ್ಞಾನನ ತಾನೇ ಕಟ್ಕೊಳ್ಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಅವ್ರು ತಾನೇ ಕಲಿಯುವಂತ ಪ್ರಯತ್ನ ಮಾಡ್ಬೇಕು, ಅವರೇ ಮಿಸ್ಟೇಕ್ ಮಾಡ್ಬೇಕು, ಅವರೇ ಕಲಿಬೇಕು. ಆಗ ಅವರು ಉತ್ತಮ ಪ್ರಜೆಯಾಗಿ ಆಚೆ ಬರ್ತಾರೆ. ಸೊ ಸ್ಕೂಲ್ ಇವೆಲ್ಲ ಆಸ್ಪೆಕ್ಟ್ ಗಳನ್ನ ಇಟ್ಕೊಂಡು ನೋಡ್ಬೇಕೆ ಹೊರತು ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಬರೀ ಅಷ್ಟು ಮಾತ್ರ ಅಲ್ಲ. ಹಂಗಂತ ಅದ್ ಬಿಡಕ್ಕೂ ಆಗಲ್ಲ, ಅದು ಅದ್ರ ಪಾರ್ಟ್. ಬಟ್ ಇಟ್ ಈಸ್ ಒನ್ ಆಫ್ ಇಟ್, ಬಟ್ ನಾಟ್ ದಿ ಪಾರ್ಟ್ ಆಫ್ ಇಟ್. ಬ್ಯೂಟಿಫುಲ್ ಸರ್. ನೀವು ಹೇಳಿದ್ದು ಒಂದು ಕೋಟ್
ಸ್ಕೂಲ್ ಇಸ್ ಅ ಮಿನಿಯೇಚರ್ ಸೊಸೈಟಿ. ಈ ಸ್ಟೇಟ್ಮೆಂಟ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಹೊಡಿಲೇಬೇಕು ಅಲ್ಲ. ಥ್ಯಾಂಕ್ ಯು ಸರ್. CRP ಆಗಿ ನಿಮ್ಮ ಆಡಳಿತಾತ್ಮಕ ಜವಾಬ್ದಾರಿಗಳೇನು? ಆಕ್ಚುಲಿ ಒಬ್ಬ CRP ಅಂದ್ರೆ ಶೈಕ್ಷಣಿಕ ಜವಾಬ್ದಾರಿಗಳೇ ಹೆಚ್ಚು ಆಡಳಿತಾತ್ಮಕ ಜವಾಬ್ದಾರಿಗಳಿಗಿಂತ. ಆದ್ರೆ ಏನಾಗ್ತಾ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸ್ವಲ್ಪ ಆಡಳಿತಾತ್ಮಕ ದೃಷ್ಟಿಕೋನಗಳು ಕೂಡ ಅದ್ರಲ್ಲಿ ಸೇರ್ಕೊಳ್ತಾ ಇದೆ. ಯಾಕೆಂದ್ರೆ ಡಿಸೆಂಟ್ರಲೈಸ್ ಆಗ್ತಾ ಆಗ್ತಾ ಕ್ಲಸ್ಟರ್ ಅಂತ ಬಂದ ತಕ್ಷಣನೇ ಅಲ್ಲಿಯ ಎಲ್ಲ ಮಾಹಿತಿಗಳನ್ನ ಶ್ರೇಣೀಕರಿಸೋದು ಮತ್ತೆ ಕ್ರೋಢೀಕರಿಸೋದು ಎರಡೂ ಕೆಲಸನ CRP ಮಾಡ್ತಾ ಇರ್ತಾರೆ. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿದಾಗೆ CRP ಇಸ್ ದಿ ಬ್ರಿಡ್ಜ್ ಬಿಟ್ವೀನ್ ದಿ ಸ್ಕೂಲ್ ಕಮ್ಯುನಿಟಿ ಅಂಡ್ ಟು ದ ಡಿಪಾರ್ಟ್ಮೆಂಟ್. ಸೊ ಹಾಗಾಗಿ ತುಂಬಾ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಪ್ಲಾನಿಂಗಿಗೆ, ಡಿಪಾರ್ಟ್ಮೆಂಟ್ ಆಕ್ಷನ್ಗಳಿಗೆ ಅಥವಾ ಪ್ರೋಗ್ರಾಮ್ಗಳಿಗೆ ಮಾಹಿತಿಗಳು ಸ್ಕೂಲಿಂದ ಬೇಕಾಗತ್ತೆ. ಸೊ ಆ ತರ ಬೇಕಾದಂತ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ಗಳು ಕೂಡ ಕೆಲವು ಸರಿ ಇಂಟಿಗ್ರೇಟ್ ಆಗ್ಬಿಡುತ್ತೆ. ಶೈಕ್ಷಣಿಕ ಜವಾಬ್ದಾರಿಗಳ ಜೊತೆಗೆ ಕೆಲವು ಆಡಳಿತಾತ್ಮಕ ಜವಾಬ್ದಾರಿಗಳು ಗೊತ್ತಿದ್ದೋ ಗೊತ್ತಿಲ್ದೇನೋ ಸೇರ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಆಡಳಿತಾತ್ಮಕ ಜವಾಬ್ದಾರಿಗಳು ಅಂತ ಹೇಳೋಕ್ಕಾಗಲ್ಲ. ಎರಡನೇದು, ನಮ್ಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾಹಿತಿ ಕಲೆಕ್ಟ್ ಮಾಡೋದು ತುಂಬಾ ಜಾಸ್ತಿ ಇದೆ. ತುಂಬಾ ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ. ಆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇರುವಂತದ್ದು ಜಾಸ್ತಿ ಇರೋದ್ರಿಂದ ಟುಡೇ ಇಟ್ ಈಸ್ ಇನ್ಫಾರ್ಮೇಶನ್. It's all about data collection, right? And then analyzing it and then bringing into the best practices. ಆ ತರ ಇರೋದ್ರಿಂದ ಡೇಟಾ ಕಲೆಕ್ಷನ್ ಚಾಲೆಂಜಸ್ ಇದೆಯಲ್ಲ, ನಮ್ಮಲ್ಲಿ ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಆಗ ಡೇಟಾ ಕಲೆಕ್ಷನ್ ಕೂಡ ಒಂದು ದೊಡ್ಡ ಚಾಲೆಂಜ್. ಮತ್ತೆ ವ್ಯಾಲಿಡೇಟಿಂಗ್ ದಿ ಡೇಟಾ, ಬರೀ ಕಲೆಕ್ಷನ್ ಆಫ್ ದಿ ಡೇಟಾ ಇಸ್ ಒನ್, ವ್ಯಾಲಿಡೇಟಿಂಗ್ ದಿಸ್ ಡೇಟಾ ಇದೆಯಲ್ಲ ಅದು ಕೂಡ ಒಂದು ದೊಡ್ಡ ಚಾಲೆಂಜ್. ಹಾಗಾಗಿ ಆಡಳಿತಾತ್ಮಕವಾದ ಜವಾಬ್ದಾರಿಗಳು ಕೂಡ ನಮ್ಮಲ್ಲಿ ಸೇರ್ಕೊಂಡಿರೋದು ನಿಜ. ಈ ಆಡಳಿತಾತ್ಮಕ ಜವಾಬ್ದಾರಿಗಳಲ್ಲಿ ತುಂಬಾ ದೊಡ್ಡ ತೊಡಕು ಏನಪ್ಪಾ ಅಂದ್ರೆ ಇವತ್ತಿನ ಮಾಹಿತಿ ತಂತ್ರಜ್ಞಾನ. ನಮ್ಮಲ್ಲಿ ಕೆಲವು ಶಿಕ್ಷಕರು ಇರ್ತಾರೆ, ಅವರಿಗೆ ಈ ನಮ್ಮ ಟುಡೇಸ್ ಟೆಕ್ನಾಲಜಿ ಬಗ್ಗೆ ಅಷ್ಟು ಅರಿವಿರೋದಿಲ್ಲ. ಅವರು ಅದನ್ನ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ನ ಇಮಿಡಿಯೇಟ್ ಆಗಿ ಫೀಲ್ ಮಾಡೋಕ್ಕಾಗಲ್ಲ. ದೇ ಮೈಟ್ ನೀಡ್ ದಟ್ ಹೆಲ್ಪ್. ಇನ್ನ ಕೆಲವರು ತುಂಬಾ ಫಾಸ್ಟ್ ಆಗಿ ಮಾಡೋರು ಇರ್ತಾರೆ, ಅವ್ರು ಟೆಕ್ನಿಕಲಿ ತುಂಬಾ ಸೌಂಡ್ ಇರ್ತಾರೆ. ಇನ್ನ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಇದು ಆಪ್ ಯುಗ ಅಂತ. ಇದು ಕಲಿಯುಗ ಅಲ್ಲ, ಇದು ಆಪ್ ಯುಗ. ನೀವೇನೇ ಮಾಡಿ ಒಂದು ಆಪ್ ಇರುತ್ತೆ ಅದಕ್ಕೆ, ಆಪ್ ಯುಗ. ಇದು ನೀವೇನಾದ್ರು ಮಾಡಿ ಒಂದು ಆಪ್ ಇರುತ್ತೆ, ಆಪ್ ಅಲ್ಲಿ ಫಿಲ್ ಮಾಡ್ಬೇಕು. ತುಂಬಾ ಜನಕ್ಕೆ ಅದು ಶಿಕ್ಷಕರಿಗೆ ಅದು ಗೊತ್ತಿರೋದಿಲ್ಲ, ಅರಿವಿರೋದಿಲ್ಲ. ಸೊ ಈ ತರ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಚಾಲೆಂಜಸ್ ನಮಗೆ ಕಾಣುತ್ತೆ. ಶಿಕ್ಷಕರ ಜೊತೆ ಮಾತಾಡ್ಬೇಕಾಗತ್ತೆ, ಅವ್ರಿಗೂ ಕೂಡ ಟ್ರೈನ್ ಮಾಡ್ಬೇಕಾಗತ್ತೆ, ಇದನ್ನ ಯೂಸ್ ಮಾಡೋದು ಈ ತರ ಅಂತ ಹೇಳಿ. ಇನ್ನ ಕೊನೆಯದಾಗಿ ಆಡಳಿತಾತ್ಮಕವಾದ ಜವಾಬ್ದಾರಿಗಳು ಅಂತ ಬಂದಾಗ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಬೇಕಾದಷ್ಟು ಕಾಯ್ದೆ ಕಾನೂನುಗಳಿದೆ. ನಮ್ಮದೇ ಆದಂತಹ ಆಕ್ಟ್ಗಳಿದೆ, RTA ಆಕ್ಟ್ ಇದೆ, ಕರ್ನಾಟಕ ಎಜುಕೇಶನ್ ಆಕ್ಟ್ ಇದೆ. ಇವೆಲ್ಲವೂ ಕೂಡ ಸೇರ್ಕೊಂಡಿದೆ ಅದರಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಅರಿವು ನಮಗೆ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಯಾವ ಕೆಲಸಗಳನ್ನ ಮಾಡ್ಬೇಕು ಅನ್ನೋ ಸಂದರ್ಭಗಳಲ್ಲಿ ಯಾವ್ದು ಮಾಡಬಾರ್ದು, ಅದನ್ನ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ. ಮತ್ತೆ ಸರ್ಕ್ಯುಲರ್ಸ್ ಇದೆ ನಮ್ಮಲ್ಲಿ, ಡೀಟೇಲ್ ಸರ್ಕ್ಯುಲರ್ಸ್ ಬರ್ತದೆ. ಆ ಸರ್ಕ್ಯುಲರ್ಸ್ ಎಲ್ಲ ಇದೆಯಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಆಡಳಿತಾತ್ಮಕ ಜವಾಬ್ದಾರಿಗಳು ಅಂತ ಬಂದದ್ದು ಯಾಕೆ ಅಂದ್ರೆ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರೋಗ್ರಾಮ್ ನಾವು ಕ್ಲಸ್ಟರ್ ಲೆವೆಲ್ ಅಲ್ಲಿ ಮಾಡ್ತೀವಲ್ಲ, ಹಾಗಾಗಿ. ಸೊ ಜವಾಬ್ದಾರಿಗಳು ಅನ್ನೋದಕ್ಕಿಂತ ಸವಾಲುಗಳೇ ಜಾಸ್ತಿ ಅದರಲ್ಲಿ. ಅದನ್ನ ಅರ್ಥೈಸ್ಕೊಂಡು ನಮ್ಮ ಲೋಕಲೈಸ್ಡ್ ರಿಸೋರ್ಸಸ್ಗಳನ್ನ ಬಳಸ್ಕೊಂಡು ಆ ಪ್ರೋಗ್ರಾಮ್ಗಳನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಮತ್ತೆ ಅಲ್ಲಿ ಲೋಕಲ್ ರಿಸೋರ್ಸಸ್, ಲೋಕಲ್ ಚಾಲೆಂಜಸ್ ನ ಫೇಸ್ ಮಾಡೋದಿದೆಯಲ್ಲ, ಅದು ಒಬ್ಬೊಬ್ಬ CRPಗೂ ಒಂದೊಂದ್ ತರ ಇರುತ್ತೆ. ನಮ್ಮಲ್ಲಿರೋ ಚಾಲೆಂಜಸ್ ಬೇರೆ ಇರುತ್ತೆ, ಇನ್ನೊಬ್ಬರಲ್ಲಿರುವಂತ ಚಾಲೆಂಜಸ್ ಬೇರೆ ಇರುತ್ತೆ. ಹಾಗಾಗಿ ಆ ಸರ್ಕ್ಯುಲರ್ ಏನೋ ಪ್ರೋಗ್ರಾಮ್ಸ್ ಅಥವಾ ರೂಲ್ಸ್ ಅಥವಾ ಟರ್ಮ್ಸ್ ಅಥವಾ ಕಂಡೀಷನ್ಸ್ ನ ಇಂಪ್ಲಿಮೆಂಟ್ ಮಾಡ್ಬೇಕಾರೆ ಅಥವಾ ಮಾನಿಟರಿಂಗ್ ಮಾಡ್ಬೇಕಾರೆ ಅಥವಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾರೆ ಆ ಚಾಲೆಂಜಸ್ ಡೆಫಿನೆಟ್ಲಿ ಇದೆ. ಐ ಡು ಅಕ್ಸೆಪ್ಟ್ ಇಟ್. ನಿಮ್ಮ ಸರ್ಕ್ಯುಲರ್ ಓದೋದು ಒಂದು ಇಷ್ಟ ಆಗ್ಬೇಕಲ್ಲ, ಅದು ನಿಜವಾಗ್ಲು ನಾನು ಹೇಳ್ತೀನಲ್ಲ, ನಾನು ಆಕ್ಚುಲಿ ಸ್ಕೂಲಲ್ಲಿ ಇದ್ದಾಗ ನಾನು 17 years ಆಫ್ ಸರ್ವಿಸ್ ಅಲ್ಲಿ ನನಗೊಂದು ಹ್ಯಾಬಿಟ್ ಇತ್ತು. ಏನ್ ಹ್ಯಾಬಿಟ್ ಅಂದ್ರೆ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೆ ನಾನು. 1 to 10 ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ನಾನು ಓದ್ತಾ ಇದ್ದೆ. ಅದು ಆಕ್ಚುಲಿ ನನಗೆ ಎಕ್ಸಾಮ್ಗಳಲ್ಲೂ ತುಂಬಾ ಹೆಲ್ಪ್ ಮಾಡ್ತು. ನನಗೆ ಅದೊಂದು ಅಭ್ಯಾಸ ಇತ್ತು. ನಾನು ಸ್ಕೂಲಲ್ಲಿ ಇದ್ದಾಗ ಅಥವಾ ಎಲ್ಲ ಬೇರೆ ಕಡೆ ಇದ್ದಾಗ ಆಕ್ಚುಲಿ ಟೆಕ್ಸ್ಟ್ ಬುಕ್ಗಳನ್ನ ಓದುವಂತ ಒಂದು ಅಭ್ಯಾಸ. ನಾನು 4ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೆ, ಕನ್ನಡ, ಇಂಗ್ಲಿಷ್ ಏನಿದೆ ಅಂತ ಸುಮ್ಮನೆ ತಿಳ್ಕೊಳಕ್ಕೆ. ಅದು ಮುಂದೆ ನನಗೆ ತುಂಬಾ ಹೆಲ್ಪ್ ಕೂಡ ಆಯ್ತು. ಆ ಟೆಕ್ಸ್ಟ್ ಬುಕ್ ಓದೋದು ಈಗ ಏನಾಗ್ಬಿಟ್ಟಿದೆ, ಆ ಟೆಕ್ಸ್ಟ್ ಬುಕ್ ಓದೋದು ನಿಲ್ಸ್ಬಿಟ್ಟಿದೀನಿ. ಈಗ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಓದೋದು ಶುರು ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಈಗ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಕ್ಲಸ್ಟರ್ ಲೆವೆಲ್ ಅಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಈಗ ಏನ್ ಮಾಡ್ತಾ ಇದ್ದೀನಿ, ಡೀಟೇಲ್ ಆಗಿ ಸರ್ಕ್ಯುಲರ್ ಓದೋದು. ಸರ್ಕ್ಯುಲರ್ ಓದ್ತಾ ಏನಾಗ್ಬಿಟ್ಟಿದೆ ಅಂದ್ರೆ ಕನ್ನಡಕ ಇರಲಿಲ್ಲ, ಈಗ ಕನ್ನಡಕ ಬಂದಿದೆ. ಬಟ್ ಸರ್ಕ್ಯುಲರ್ ಓದೋದು ಇದೆಯಲ್ಲ, ಅದೊಂದು ಸ್ಕಿಲ್ ಪ್ರತಿಯೊಬ್ರು ಕಲಿಬೇಕು. ಇದೊಂಥರ ಜಡ್ಜ್ಮೆಂಟ್ ಓದಂಗೆ. ಜಡ್ಜ್ಮೆಂಟ್ ಕಾಪಿ ಯಾರು ಕೊಟ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ದು ಲಾಯರ್ಸ್ ಗಳಿಗೆ ಬೇಗ ಅರ್ಥ ಆಗತ್ತೆ, ನಮಿಗಳಿಗೆ ಅರ್ಥ ಆಗಕ್ಕಿಂತ ಇದೇನು ಈ ಟೆಕ್ನಿಕಲ್ ವರ್ಡ್ ಎಲ್ಲ ಅಂತ. ಹಾಗೆ ಸರ್ಕ್ಯುಲರ್ ಓದೋದು ಇದೆಯಲ್ಲ, ಅದೊಂದು ಸ್ಕಿಲ್. ನೀಟಾಗಿ ಸರ್ಕ್ಯುಲರ್ ಓದ್ಕೊಂಡು ಈ ಪ್ರೋಗ್ರಾಮ್ಗೆ ಏನಿದೆ, ಹೇಗ್ ಮಾಡ್ಬೇಕು ಅನ್ನೋದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದೊಂದು ದೊಡ್ಡ ಚಾಲೆಂಜ್. ಬಟ್
ನಾವು ಐ ಹ್ಯಾವ್ ಲರ್ನ್ಡ್ ಇಟ್, ನಾವು ಐ ಆಮ್ ಸ್ಟಾರ್ಟೆಡ್ ರೀಡಿಂಗ್ ಇಟ್. ಬಟ್ ಇಟ್ ಈಸ್ ಗುಡ್, ಎವ್ರಿಬಡಿ ಶುಡ್ ರೀಡ್ ಸರ್ಕ್ಯುಲರ್ಸ್ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅವಾಗ್ಲೇ ಅದ್ರದ್ದು ನಿಜವಾದ ಸತ್ವ ಗೊತ್ತಾಗೋದು. ಸರ್ಕ್ಯುಲರ್ಸ್ ನ ಓದಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಸೊ ರೀಡಿಂಗ್ ಸರ್ಕ್ಯುಲರ್ ಇಸ್ ಎ ಸ್ಕಿಲ್ ದಟ್ ಹ್ಯಾಸ್ ಟು ಬಿ ಡೆವಲಪ್ಡ್ ಬೈ ಆಲ್. ನೈಸ್. ನಿಯೋಗದಂತಹ ಕೌಶಲ್ಯಗಳು CRP ಆಗಿ ಹೇಗೆ ನೀವು ಉಪಯೋಗಿಸ್ತೀರಾ? ನಿಯೋಗ ಅಂತ ನಮ್ಮಲ್ಲಿ ಅಷ್ಟು ಬರೋದಿಲ್ಲ. ಡೆಲಿಗೇಷನ್ಸ್ ಅಂತ ಹೇಳಿ ಅಷ್ಟು ಬರೋದಿಲ್ಲ ನಮ್ಮಲ್ಲಿ ಬರೋದೇನಪ್ಪಾ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಯಾಕೆಂದ್ರೆ ನಮ್ಮಲ್ಲಿ ಅಪಾರವಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಇರುತ್ತೆ ಕ್ಲಸ್ಟರ್ ಲೆವೆಲ್ ಅಲ್ಲಿ. ಆ ಮಾನವ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಮಾಹಿತಿಯನ್ನ ತೆಗೆದುಕೊಳ್ಳೋದು ಅಥವಾ ಆ ಕಾರ್ಯಕ್ರಮಗಳನ್ನ ನಡೆಸೋದು, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಮಾನವ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಗುಣಾತ್ಮಕ ಶಿಕ್ಷಣ ಕೊಡೋದಿದೆಯಲ್ಲ, ಅದು ನಮ್ಮ ಒಂದು ದೊಡ್ಡ ಧ್ಯೇಯ ಕೂಡ. ನಮ್ಮಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ, ತುಂಬಾ ಉತ್ತಮ ಶಿಕ್ಷಕರಿದ್ದಾರೆ. ನಾನೆಷ್ಟಾಗಿ ಹೇಳ್ತೀನಿ ಅದನ್ನ. ಸ್ವಯಂ ಪ್ರೇರಣೆಯಿಂದ ಆತ್ಮವಿಶ್ವಾಸದಿಂದ ಕೆಲಸ ಮಾಡುವಂತ ಶಿಕ್ಷಕರಿದ್ದಾರೆ. ನನ್ನ ಕ್ಲಾಸಲ್ಲಿ ಒಬ್ರು ಟೀಚರ್ ಇದ್ದಾರೆ. ನಾನು ಅವ್ರಿಗೆ ಹೇಳಿದ್ದೆ, ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ, ನಿಮ್ದನ್ನ ವಿಸಿಟ್ ರಿಪೋರ್ಟ್ ಅಲ್ಲಿ ಬರೀತೀನಿ, ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ. ಟೀಚರ್ ಕ್ಲಿಯರ್ ಕಟ್ ಆಗಿ ಹೇಳೋದು, ನನ್ನ ಹೆಸರು ಬರಿಬೇಡಿ, ನಾನ್ ಕೆಲಸ ಮಾಡ್ತಾ ಇರೋದು ನನ್ನ ತೃಪ್ತಿಗೋಸ್ಕರ ಅಂತ. ಅಂದ್ರೆ ಈ ತರ ಶಿಕ್ಷಕರಿದ್ದಾರೆ. ಇಂಥವ್ರನ್ನ ನಾವು ಅಂದ್ರೆ ನಾವು ಇವ್ರನ್ನ ತೆರೆಮರೆಯ ತಾರೆಗಳು ಅಂತ ಕರಿತೀವಿ. ಯಾರಿಗೂ ಗೊತ್ತಾಗದೆ ಇದ್ದಂಗೆ ಪ್ರಾಮಾಣಿಕವಾದ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಸಾವಿರಾರು ಶಿಕ್ಷಕರು ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅಂತ ಶಿಕ್ಷಕರಿಗೆ ಒಂದು ವೇದಿಕೆ ಕೊಡುವಂತ ಕೆಲಸ ನಾವು ಪ್ರಯತ್ನ ಮಾಡ್ಬೇಕಾಗತ್ತೆ. ನಾವು ಕಲಿತಾನೂ ಇದೀವಿ ಕೂಡ, ಆದ್ರೆ ಕೆಲವ್ರು ಬರೋದೇ ಇಲ್ಲ, ಅವ್ರಿಗೆ ಇಷ್ಟನೇ ಇಲ್ಲ, ಅವ್ರಿಗೇನೋ ಗೊತ್ತಿಲ್ಲ. ಆತರ ಶಿಕ್ಷಕರ ಸಂಖ್ಯೆನೂ ಕೂಡ ಬಹಳ ಇದೆ. ಇನ್ನ ಕೆಲವು ಶಿಕ್ಷಕರಿದ್ದಾರೆ, ಸ್ವಲ್ಪ ಕೆಲಸ ಮಾಡಿರ್ತಾರೆ, ಮಾರ್ಕೆಟಿಂಗ್ ತುಂಬಾ ಇರುತ್ತೆ, ಅವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀವ್ ಯಾರೇ ಶಿಕ್ಷಕರನ್ನ ನೋಡಿ, ಎಲ್ಲ ಕಲಿಸುವಂತ ಶಿಕ್ಷಕರಿದ್ದಾರೆ, ಕಲಿಸೋದಕ್ಕೆ ಪ್ರಯತ್ನ ಮಾಡುವಂತ ಶಿಕ್ಷಕರಿದ್ದಾರೆ. ಒಬ್ರು ತುಂಬಾ ಚೆನ್ನಾಗಿ ಕಲಿಸ್ತಾರೆ, ಇನ್ನೊಬ್ರು ಕಲಿಸುವಂತ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ಬೋದು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಿಸ್ತೀವಿ ಅಥವಾ ಕಲಿಸ್ಬೇಕು ಅನ್ನೋ ಅವ್ರ ಅಭಿಪ್ರೇರಣೆ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಹಾಗಾಗಿ ಒಬ್ಬ CRP ಆಗಿ ಈ ತರ ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ಇರುವಂತ ಶಿಕ್ಷಕರುಗಳನ್ನ ಒಂದು ಒಟ್ಟಾರೆಯಾಗಿ ಸೇರಿಸಿ, ಅವರಲ್ಲಿರ್ತಕ್ಕಂತಹ ನಾಯಕತ್ವವನ್ನ, ಅವರಲ್ಲಿರ್ತಕ್ಕಂತಹ ಸಹಭಾಗಿತ್ವವನ್ನ, ಮತ್ತೆ ಅವರೆಲ್ಲರೂ ಕೂಡ ಒಂದು ಗುಂಪು ಮಾಡಿ, ಒಂದು ಫೋರಂ ಮಾಡಿ, ಅವರು ಗುಣಾತ್ಮಕ ಶಿಕ್ಷಣದ ಕಡೆಗೆ ಪ್ರಯಾಣಿಸ್ತಕ್ಕಂತಹ ಕೆಲಸ ಇದೆಯಲ್ಲ, ಅದು ತುಂಬಾ ದೊಡ್ಡ ಚಾಲೆಂಜ್. ಸೊ ಇದು ಡೆಲಿಗೇಷನ್ ಆಗ್ತಾ ಇದೆ ನನ್ನ ಕಡೆಯಿಂದ. ಸೊ ನಾವು ಈ ಶಿಕ್ಷಕರನ್ನ ಒಟ್ಟಿಗೆ ಸೇರಿಸ್ಕೊಂಡು ಅವ್ರನ್ನೆಲ್ಲರೂ ಸೇರಿಸಿ ಅವರಲ್ಲಿ ಇರ್ತಕ್ಕಂತಹ ಕೌಶಲ್ಯಗಳನ್ನ ಬೆಳೆಸೋದು, ಅದಕ್ಕಿಂತ ಹೆಚ್ಚಾಗಿ ಆ ಕೌಶಲ್ಯಗಳ ಮುಖಾಂತರ ಮಕ್ಕಳ ಕಲಿಕೆಗೆ ಅವಕಾಶ ಕೊಡೋದಿದೆಯಲ್ಲ, ಅದು ಬಹಳ ಸ್ಫೂರ್ತಿ ತರುವಂತ ಕೆಲಸ. ಸರ್, ನೀವು ಸೈನ್ಸ್ ಟೀಚರ್ ಆಗಿದ್ರಲ್ಲ, ಯಾವ ಕ್ಲಾಸಿಗೆ? ನಾನು ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡಿರೋದು ಆಕ್ಚುಲಿ ನಮ್ಮ ಪ್ರೈಮರಿ ಸ್ಕೂಲಲ್ಲೆಲ್ಲ 1 to 8, 1 to 7 ಟೀಚರ್ಸ್ ಇರೋದು. ಬಟ್ ನಾನು ಸೈನ್ಸ್ ಟೀಚ್ ಮಾಡಿರೋದು 5th to 8th ಸ್ಟ್ಯಾಂಡರ್ಡ್. ಓಕೆ. ಸೊ ನೆಕ್ಸ್ಟ್ ನೀವು ಆಗಿದೆ SRP, ಕರೆಕ್ಟ್? SRP ಅಂತ ಇಲ್ಲಿ ಡೆಸಿಗ್ನೇಷನ್ ಏನಿಲ್ಲ, ಸ್ಟೇಟ್ ರಿಸೋರ್ಸ್ ಪರ್ಸನ್ ಅಂತ. ಬಟ್ ಯಾರು ಸಂಪನ್ಮೂಲ ವ್ಯಕ್ತಿಗಳಾಗಿ ಅಲ್ಲಿ ಹೋಗ್ತಾರೆ ಅವ್ರನ್ನ SRP ಅಂತ ಕರೀತಾರೆ ಅಷ್ಟೇ. ಸೊ ಯಾವುದೇ ಒಂದು ಪ್ರಯೋಗ ನಮ್ಮ ಮಕ್ಕಳ ಮುಖದಲ್ಲಿ ಒಂದು ಸ್ಮೈಲ್ ಇಲ್ಲಾದ್ರೆ ಆಶ್ಚರ್ಯವಾದ ಭಾವನೆಯೊಂದು ತರಿಸುವುದು ಯಾವ್ದಾದ್ರೂ ಇದೆಯಾ ಪ್ರಯೋಗ, ಎಕ್ಸ್ಪೆರಿಮೆಂಟ್? ಯಾವ್ದಾದ್ರು ಒಂದು ಫಾರ್ಮುಲಾ ಇದೆಯಾ ಮೇಡಮ್? ಒಂದು ಹಿಟ್ ಫಿಲ್ಮ್ ಕೊಡಕ್ಕೆ, ಒಂದು ಹಿಟ್ ಫಿಲ್ಮ್ ಕೊಡಕ್ಕೆ ಯಾವ್ದಾದ್ರು ಒಂದು ಫಾರ್ಮುಲಾ ಇದ್ರೆ ಹೇಳಿ. ಒಂದು ಹಿಟ್ ಫಿಲ್ಮ್ ಮಾಡೋದು ನಮ್ಗೆ ಗೊತ್ತಿಲ್ಲ ಇರಲ್ಲ. ಯಾಕೆಂದ್ರೆ ಯಾವ್ದೇ ಹಿಟ್ ಫಿಲ್ಮ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಅಂತಿರಲ್ಲ. ಯಾಕೆಂದ್ರೆ ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ, ಅದೊಂದು ನಾಡಿ ಮಿಡಿತ ತರ. ಹಾಗೇನೆ ಮಕ್ಕಳಿಗೆ ಯಾವ ಎಕ್ಸ್ಪೆರಿಮೆಂಟ್ ಇಷ್ಟ ಆಗುತ್ತೆ ಅಂತ ಹೇಳಕ್ ಆಗದೇ ಇಲ್ಲ. ಕೆಲವು ಎಕ್ಸ್ಪೆರಿಮೆಂಟ್ ಅವ್ರಿಗೆ ತುಂಬಾ ಖುಷಿ ಕೊಟ್ಬಿಡುತ್ತೆ, ಕೆಲವು ನಾವು ಸಖತ್ತಾಗತ್ತೆ ಇದು ಎಕ್ಸ್ಪೆರಿಮೆಂಟ್ ಅಂತ ಹೋಗ್ತೀವಿ, ಅವ್ರಿಗೆ ಇಷ್ಟನೇ ಆಗಿರೋದು. ಮಕ್ಳೇ ಆತರ. ಸೊ ಹಾಗಾಗಿ ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದು, ಮಕ್ಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟ, ತುಂಬಾ ಡೈನಮಿಕ್ ಕೂಡ. ಹಾಗಾಗಿ ಮಕ್ಳಿಗೆ ಇದೇ ಎಕ್ಸ್ಪೆರಿಮೆಂಟ್ ಇಷ್ಟ ಆಗುತ್ತೆ, ಅದೇ ಎಕ್ಸ್ಪೆರಿಮೆಂಟ್ ಇಷ್ಟ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಎರಡನೇದು ಒಪಿನಿಯನ್ ಏನಂದ್ರೆ, ಎಕ್ಸ್ಪೆರಿಮೆಂಟ್ ಅಂದ್ರೇನು? ಪ್ರಯೋಗ. ಪ್ರಯೋಗ ಅಂದ್ರೇನು? ಪ್ರಯೋಗ ಅಂದ್ರೆ ನಿಮ್ಗೆ ಅದ್ರ ಫಲಿತಾಂಶ ಗೊತ್ತಿಲ್ಲದೆ ಇದ್ರೆ ಪ್ರಯೋಗ. ನಿಮ್ಗೆ ಅಲ್ಲಿ ಫಲಿತಾಂಶ ಗೊತ್ತಿದ್ರೆ ಅದು ಪ್ರಯೋಗ ಅಲ್ಲ, ಅದು ಪ್ರಾತ್ಯಕ್ಷಿಕೆ, ಡೆಮಾನ್ಸ್ಟ್ರೇಷನ್ ಅಷ್ಟೇ. ಸೊ ನಾವು ಮಕ್ಕಳಿಗೆ ಪ್ರಯೋಗ ಮಾಡಕ್ ಹೋಗೋದೇ ಇಲ್ಲ, ನಾವು ಏನೇ ತೋರಿಸಿದ್ರು ಪ್ರಾತ್ಯಕ್ಷಿಕೆ ಮಾತ್ರ ತೋರಿಸೋದು. ಸೊ ಪ್ರಯೋಗ ಅಂತ ನಾವ್ ಹೇಳಿದ ತಕ್ಷಣ ನಾವು ಸಾಮಾನ್ಯವಾಗಿ ಅನ್ಕೊಂತೀವಿ, ದೊಡ್ಡದಾಗಿ ಬೆಳಕ್ ಬಂದ್ಬಿಟ್ರೆ ನಮ್ಮ ಮಕ್ಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಜೋರಾಗಿ ಓಡಿಸ್ಬಿಟ್ರೆ ಮಕ್ಳಿಗೆ ಖುಷಿ ಆಗ್ಬಿಡುತ್ತೆ ಅಂತ. ಆತರ ಏನಿಲ್ಲ. ಮಕ್ಳಿಗೆ ಖುಷಿ ಆಗೋದು ಯಾವಾಗ ಆಗುತ್ತಾ? ಅವ್ರಿಗೆ ಇಷ್ಟ ಆದಾಗ. ಅವ್ರು ಫಸ್ಟ್ ಇಷ್ಟ ಪಡೋದು ಯಾರನ್ನ ಗೊತ್ತಾ? ಟೀಚರ್ನ. ಟೀಚರ್ನ ಇಷ್ಟ ಪಡ್ತಾ ಅವ್ರ ಸಬ್ಜೆಕ್ಟ್ ಇಷ್ಟ ಪಡ್ತಾರೆ. ಸೊ
ಮಗುಗೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಎಕ್ಸಾಂಪಲ್ ತಗೊಂಡು ಹೇಳಿದ್ರೆ ನನಗೆ ಮ್ಯಾಥ್ಸ್ ತುಂಬಾ ಇಷ್ಟ. ಯಾಕೆ ಅಂದ್ರೆ ಹೈಸ್ಕೂಲ್ ಅಲ್ಲಿ ನನಗೆ ಮ್ಯಾಥ್ಸ್ ಹೇಳ್ಕೊಡ್ತಾ ಇರೋ ಟೀಚರ್ ನನಗೆ ತುಂಬಾ ಇಷ್ಟ. ಆ ಟೀಚರ್ ಇಷ್ಟಪಡ್ಬೇಕಾಗಿತ್ತು, ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಾಗಿತ್ತು. ಹಾಗಾಗಿ ಆ ಸಬ್ಜೆಕ್ಟ್ ನಾನು ಜಾಸ್ತಿ ಇನ್ವಾಲ್ವ್ ಆದೆ, ಜಾಸ್ತಿ ಕಲಿತೆ. ನನಗೆ ಮ್ಯಾಥ್ಸ್ ಇಷ್ಟ ಆಯ್ತು. ನನಗೆ ಸೋಷಿಯಲ್ ಸೈನ್ಸ್ ಟೀಚರ್ ಇಷ್ಟ ಇರಲಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆನೂ ಒಲವಿರ್ಲಿಲ್ಲ, ಅವ್ರು ಹೇಳೋದ್ರ ಬಗ್ಗೆನೂ ಒಲವಿರ್ಲಿಲ್ಲ. ನನ್ನ ಸಬ್ಜೆಕ್ಟ್ ಅಲ್ಲಿ ಸೋಷಿಯಲ್ ಸೈನ್ಸ್ ಬಗ್ಗೆ ನನಗೆ ಇಷ್ಟ ಆಗ್ಲೇ ಇಲ್ಲ. ಇವತ್ತಿಗೂ ಕೂಡ ಅಷ್ಟೇ, ಸ್ಕೂಲಲ್ಲೂ ಕೂಡ ಅಷ್ಟೇ. ನೀವು ಯಾವತ್ತೇ ನೋಡಿ, ಮಕ್ಕಳು ಫಸ್ಟ್ ಇಷ್ಟಪಡೋದು ಟೀಚರ್ನ. ಆ ಟೀಚರ್ ಯಾವ ಸಬ್ಜೆಕ್ಟ್ ಇಷ್ಟ ಪಾಠ ಮಾಡ್ತಾ ಇರ್ತಾರೆ ಆ ಸಬ್ಜೆಕ್ಟ್ ಇಷ್ಟ ಆಗ್ತಾ ಹೋಗುತ್ತೆ. ಕ್ರಮೇಣ ಅದೇ ಸಬ್ಜೆಕ್ಟ್ ಅವ್ರಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿ ಅವ್ರದ್ದು ಮೇನ್ ಕೋರ್ಸ್ ಆಗಿ ಅವ್ರಿಗೆ ಹೊರಗಡೆ ಬರುತ್ತೆ. ಹಾಗಾಗಿ ಅದಕ್ಕೆ ಮಕ್ಕಳು ಯಾರನ್ನ ಇಷ್ಟಪಡ್ತಾರೆ ಆ ಸಬ್ಜೆಕ್ಟ್ ಟೀಚರ್ ಆ ಸಬ್ಜೆಕ್ಟ್ ಕಡೆ ಅವ್ರ ಒಲವಿರುತ್ತೆ. ಇದನ್ನ ನಾವು ಕ್ರೋಢೀಕರಿಸ್ಬೋದು. ಎರಡನೇ ಇಂಪಾರ್ಟೆಂಟ್, ನೀವು ಹೇಳಿದ್ರಲ್ಲ ಎಕ್ಸ್ಪೆರಿಮೆಂಟ್ ಅಂತ. ಎಕ್ಸ್ಪೆರಿಮೆಂಟ್ ಅಂತ ತಕ್ಷಣ ಮಕ್ಳು ಇನ್ವಾಲ್ವ್ಮೆಂಟ್ ಇದ್ರೆ ಆ ಎಕ್ಸ್ಪೆರಿಮೆಂಟ್ ಅವ್ರಿಗೆ ಇಷ್ಟ ಆದ್ರೆ ತುಂಬಾ ಖುಷಿ ಆಗುತ್ತೆ ಒಬ್ಬ ಟೀಚರ್ ಆಗಿ. ಕೆಲವು ಸರಿ ನಾನ್ ತುಂಬಾ ಎಫರ್ಟ್ ಹಾಕ್ಬಿಟ್ಟಿರ್ತೀನಿ ಈ ಎಕ್ಸ್ಪೆರಿಮೆಂಟ್ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ, ಮಕ್ಳಿಗೆ ಇಷ್ಟನೇ ಆಗಲ್ಲ, ಅವಾಗ ನನಗೂ ಬೇಜಾರಾಗುತ್ತೆ. ಸೊ ಎಕ್ಸ್ಪೆರಿಮೆಂಟ್ ಅಂತ ಬಂದ ತಕ್ಷಣ ಇದು ಒಳ್ಳೇದು, ಇದು ಕೆಟ್ಟದು, ಅಥವಾ ಇದು ಮಗುಗೆ ಇಷ್ಟ ಆಗತ್ತೆ, ಇದು ಇಷ್ಟ ಆಗಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಮಕ್ಳು ಯಾವ್ದನ್ನ ಕಲಿತಾರೆ ಅದು ಟೀಚರ್ಗೆ ಇಷ್ಟ ಆಗತ್ತೆ. ಮಕ್ಳಿಗೆ ಇಷ್ಟ ಆಗೋದಿದೆ ಅಂತ ನಾವ್ ಹೇಳೋದು ಬಹಳ ಕಷ್ಟ. ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಸೊ ನೀವು ಹೇಳಿದ ಒಂದು ಮಾತು ಒಳ್ಳೇದಿದೆ, ಇಫ್ ಯು ಲೈಕ್ ದ ಟೀಚರ್ ಯು ವಿಲ್ ಲವ್ ದ ಸಬ್ಜೆಕ್ಟ್. 100%. ಟೀಚರ್ಸ್ ಮಾತು ಹೇಳ್ತಾ ಇದೀವಿ ನಾವು. ಸೊ ವಿಜ್ಞಾನದ ಪ್ರೀತಿಯನ್ನು ಜಾಸ್ತಿ ಉತ್ತೇಜಿಸಲು ಏನ್ ಮಾಡ್ಬೋದು ಟೀಚರ್ಸ್ ಅವರು? ಎಲ್ಲ ಟೀಚರ್ಸು ವಿಜ್ಞಾನಿಗಳಾಗಕ್ಕಾಗಲ್ಲ ಅಂತ ನಾವು ಅನ್ಕೊಂತೀವಿ. ಆದ್ರೆ ನಾನು ಹಂಗ ಅನ್ಕೊಳ್ಳಲ್ಲ. ಎಲ್ಲ ಟೀಚರ್ಸು ವಿಜ್ಞಾನಿಗಳೇ. ಯಾಕೆಂದ್ರೆ ಅವ್ರು ಏನಾದ್ರು ಒಂದು ವಸ್ತು ಸ್ಕೂಲಲ್ಲಿ ಮಾಡ್ತಾನೆ ಇರ್ತಾರೆ. ಮಕ್ಳು ಕಲ್ಸಕ್ ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಅದೊಂದು ಭಾಗ. ವಿಜ್ಞಾನಿಗಳು ಅಂದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಪ್ಪ ಅಂದ್ರೆ ಏನೋ ದೊಡ್ಡ ಕಣ್ಣು ಹಿಡಿದು ಬಿಡ್ಬೇಕು, ಬಹಳ ವಿಶಿಷ್ಟವಾಗಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು, ತುಂಬಾ ಯೂಸ್ ಮಾಡ್ಬೇಕು ಅಂತ. ಒಂದು ಮಗು ಕಲ್ಸಕ್ಕೆ ಒಬ್ಬ ಟೀಚರ್ ಮಾಡೋವಂತ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಅಥವಾ ಸಣ್ಣ ಚಾರ್ಟ್ ಅಥವಾ ಸಣ್ಣ ಕ್ರಿಯೇಟಿವ್ ಆಕ್ಟಿವಿಟಿ ಇದೆಯಲ್ಲ, ಅದು ಒಬ್ಬ ವಿಜ್ಞಾನಿ ಮಾಡೋ ಕೆಲಸನೇ. ಹಾಗಾಗಿ ಎವ್ರಿ ಸೈನ್ಸ್ ಟೀಚರ್ ಈಸ್ ಎ ಸೈಂಟಿಸ್ಟ್ ಅಂತ ನನ್ನ ಅನಿಸಿಕೆ. ಹಾಗಾಗಿ ಟೀಚರ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಲ್ವೇಸ್ ದೇ ಶುಡ್ ಬಿ ಇನ್ ದ ಕ್ವೆಸ್ಟ್ ಆಫ್ ನಾಲೆಡ್ಜ್. ಬಹಳ ಇಂಪಾರ್ಟೆಂಟ್ ಅದು. ಅಪ್ಡೇಟ್ ಆಗ್ತಾ ಇರಬೇಕು. ಮತ್ತೆ ಪುಸ್ತಕಗಳನ್ನ ಓದುವಂತ ಅಭ್ಯಾಸ ಬೆಳೆಸ್ಕೋಬೇಕು. ಎಷ್ಟು ಪುಸ್ತಕಗಳನ್ನ ಜಾಸ್ತಿ ಓದ್ತಾರೆ ಅಷ್ಟು ಅನುಭವಗಳು ಅವ್ರಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸರ್ಕ್ಯುಲರ್ ಕೂಡ ಓದ್ಬೇಕು, ಅದು ಇಂಪಾರ್ಟೆಂಟ್. ಬುಕ್ ಓದ್ತಾ ಇದ್ರು ಪರವಾಗಿಲ್ಲ, ಸರ್ಕ್ಯುಲರ್ ಓದ್ಬೇಕು ಅನ್ನೋ ಸ್ಥಿತಿ ತಲುಪಿದೀವಿ ನಾವೀಗ. ಬಟ್ ಯಾವಾಗ ಅವರು ಜಾಸ್ತಿ ಓದೋಕ್ ಶುರು ಮಾಡ್ತಾರೆ, ಅಪ್ಡೇಟ್ ಚೆನ್ನಾಗ್ ಆಗ್ತಾರೆ. ಅಪ್ಡೇಟ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಹೊಸ ಹೊಸ ನಾವೀನ್ಯಯುತವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೈನ್ಸ್ ಟೀಚಿಂಗ್ ನ ಇಂಪ್ರೂವ್ ಮಾಡಬೇಕು ಅಥವಾ ಸೈನ್ಸ್ ಟೀಚರ್ಸ್ ತುಂಬಾ ಇನ್ವಾಲ್ವ್ ಆಗಬೇಕು ಅಂದ್ರೆ ಒಂದು ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ಸೈನ್ಸ್ ಟೀಚಿಂಗ್ ಶುಡ್ ಬಿ ಟ್ರೂ ಟು ದ ಚೈಲ್ಡ್. ಫಸ್ಟ್ ನೀವು ಹೇಳ್ತಾ ಇರೋದು ಮಗುಗ್ ಸತ್ಯ ಅಂತ ಅನಿಸ್ಬೇಕು. ಅದು ಹೇಗೆ? ಆತರ ಮಾಡ್ಬೇಕು, ಆತರ ಎಕ್ಸ್ಪೆರಿಮೆಂಟ್, ಆತರ ಅನುಭವಗಳನ್ನ ಕೊಡ್ಬೇಕು ಮಗುಗೆ. ಅನುಭವಗಳೇ ಇಲ್ಲ ಅಂದ್ರೆ ಮಗು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದು ತುಂಬಾ ಕಷ್ಟ. ಸೊ ಸೈನ್ಸ್ ಟೀಚಿಂಗ್ ಶುಡ್ ಬಿ ಟ್ರೂ ಟು ದ ಚೈಲ್ಡ್ ಫಸ್ಟ್. ಟ್ರೂ ಟು ಸೈನ್ಸ್. ಸೈನ್ಸ್ ಏನ್ ಹೇಳ್ತೋ ಅದೇ ಹೇಳ್ಬೇಕು. ನನಗೆ ಗೊತ್ತಿದೆ ಅಂತ ಇನ್ಯಾವುದೋ ಕಾನ್ಸೆಪ್ಟ್ ನ ಇನ್ನೊಂದಕ್ಕೆ ಸೇರಿಸಿ ಹೇಳೋಕ್ಕಾಗಲ್ಲ. ಇಟ್ ಶುಡ್ ಬಿ ಟ್ರೂ ಟು ದ ಸೈನ್ಸ್. ಮತ್ತೆ ಟ್ರೂ ಟು ದ ಚೈಲ್ಡ್, ಟ್ರೂ ಟು ದ ಸೈನ್ಸ್. ಎಲ್ಲದಕ್ಕಿಂತ ಹ್ಯಾಪಿಯೆಸ್ಟ್ ಥಿಂಗ್ ಒಬ್ಬ ಸೈನ್ಸ್ ಟೀಚರ್ಗೆ ಏನಪ್ಪಾ ಅಂದ್ರೆ ಹಿ ಈಸ್ ಆಲ್ವೇಸ್ ಕ್ರಿಯೇಟಿವ್. ಬಿಕಾಸ್ ಈಸ್ ಆಲ್ವೇಸ್ ಥಿಂಕಿಂಗ್ ವಿತ್ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್. ಇದಾದ್ಮೇಲೆ ಏನ್ ಮಾಡ್ಬೋದು, ಅಥವಾ ಬೇರೆ ಎಕ್ಸ್ಪೆರಿಮೆಂಟ್ ಇದು ಯಾಕೋ ಈ ಸರಿ ಬರಲಿಲ್ಲ, ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋ ಕ್ರಿಯೇಟಿವ್ ಆಸ್ಪೆಕ್ಟ್ ಇದೆಯಲ್ಲ, ಅದು ಸೈನ್ಸ್ ಟೀಚರ್ಗೆ. ಮತ್ತೆ ಸೈನ್ಸ್ ಟೀಚರ್ದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೈನ್ಸ್ ಟೀಚರ್ಸ್ ಆರ್ ಆಲ್ವೇಸ್ ಇನ್ವಾಲ್ವ್ ವಿತ್ ಮ್ಯಾಥ್ಸ್ ಆಲ್ಸೋ. ಎರಡೂ ಕೂಡ ದೇ ಆರ್ ಲೈಕ್ ಪ್ಯಾರಲಲ್ ಲೈನ್ಸ್. ಅವೆರಡೂ ಕೂಡ ಒಟ್ಟಿಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರು ಅನಲೈಸ್ ಮಾಡ್ಬೋದು. ಅವರು ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅವರು ಅನಲೈಸ್ ಮಾಡಿ ಒಂದು ಡೇಟಾ ಕಲೆಕ್ಷನ್ ಅನ್ನ ಇಟ್ಕೊಂಡು ನಮ್ ಶಾಲೆನಲ್ಲಿ ಏನಾಗ್ತಾ ಇದೆ, ನಮ್ಮ ಮಕ್ಳು ಹೇಗಿದ್ದಾರೆ, ಹೇಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ನಾನ್ ಏನ್ ಮಾಡ್ಬೇಕು, ಈ ತರ ಎಲ್ಲ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ಬೋದು. ಸೈನ್ಸ್ ಟೀಚರ್ ಅಂತ ಬಂದ ತಕ್ಷಣ ಭಾಷೆನಲ್ಲಿ ಸೈನ್ಸ್ ಇಲ್ಲ ಅಂತಲ್ಲ, ಭಾಷೆನಲ್ಲೂ ವಿಜ್ಞಾನ ಇದೆ, ಗಣಿತದಲ್ಲೂ ವಿಜ್ಞಾನ ಇದೆ. ಇವಾಗ ನಾವು ಸಮಾಜ ವಿಜ್ಞಾನ ಅಂತ ಕರೆಯೋದು, ಸಮಾಜ ಶಾಸ್ತ್ರ ಅಥವಾ ಸಮಾಜ ಅಂತ ಕಲಿಯೋದಿಲ್ಲ. ನಾವು ಇವತ್ತು ಕಲಿಯೋದು ಇಟ್ ಇಸ್ ಎ ಸೋಷಿಯಲ್ ಸೈನ್ಸ್, ಇಟ್ಸ್ ಎ ಪಾರ್ಟ್ ಆಫ್ ಸೈನ್ಸ್. ಸೊ ಎವ್ರಿಥಿಂಗ್ ಇಸ್ ಸೈನ್ಸ್. ಸೈನ್ಸ್ ಇಲ್ಲದೆ ಯಾವುದೂ ಇಲ್ಲ. ಸೊ ಹಾಗಾಗಿ ಸೈನ್ಸ್ ಟೀಚರ್ ಇಲ್ಲದೆ ಯಾವುದೂ ಇಲ್ಲ. ಸೊ ಸೈನ್ಸ್ ಟೀಚರ್ ಶುಡ್ ಬಿ ವೆರಿ ಹ್ಯಾಪಿ ಅಂಡ್ ದೇ ಹ್ಯಾವ್ ಟು ಬಿ ಚೇರ್ಫುಲ್. ವೆನ್ ದೇ ಆರ್ ಹ್ಯಾಪಿ ಅಂಡ್ ಚೇರ್ಫುಲ್, ಸೈನ್ಸ್ ಟೀಚಿಂಗ್ ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ಚೇರ್ಫುಲ್. I can tell you are a cheerful teacher. Yeah, it looks like that.
ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಂದು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀರಾ, ಈ ಪಾಡ್ಕಾಸ್ಟ್ ಅನ್ನ ಮಾಡಿದೀರಾ. ಇದು ಒಂದು ಗೌರವದ ವಿಷಯ ನನ್ಗೆ, ನಿಮ್ ಜೊತೆ ಕೂತ್ಕೊಂಡು ಮಾತಾಡಿದೀನಂತ. ಆಸ್ ಅ ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್, ಪ್ಲೀಸ್ ಇದನ್ನ ಅಕ್ಸೆಪ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೆಜರ್ ಈಸ್ ಮೈನ್. Thank you. ಥ್ಯಾಂಕ್ಸ್ ಫಾರ್ ದ Thank you so ಇನ್ವಿಟೇಷನ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಈ ವಿಡಿಯೋ ನೋಡುವಾಗ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಕಾರ್ಯಕ್ರಮ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಫ್ರೀನೇ ನಿಮ್ಗೋಸ್ಕರ. ದಿಸ್ ಇಸ್ ಲಕ್ಷ್ಮೀ ನಾಯಕ್ ಸೈನಿಂಗ್ ಆಫ್. ಬಟ್ ಬಿಫೋರ್ ದ್ಯಾಟ್, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕಲಿತಾ ಇರು.